ಇದು ಪಾಲಿ ಹೌಸ್ಗಿಂತ ಇಳುವರಿ ಜಾಸ್ತಿ ಇದೆ. ಇದು ಪಾಲಿ ಹೌಸಲ್ಲಿ ಕಾಯಿ ಕ್ವಾಲಿಟಿ ಇರ್ತದೆ, ಇದಕ್ಕಿಂತ ಕ್ವಾಲಿಟಿ ಇರ್ತದೆ ಇಲ್ಲ ಅಂತ ಹೇಳಿಲ್ಲ ನಾನು. ಬಟ್ ಇಳುವರಿ ತುಂಬ ಕಡಿಮೆ ಇದೆ. ಇದು ಇಳುವರಿ ಜಾಸ್ತಿ ಇದೆ. ನೆಟ್ಟಲ್ಲಿ 15 ಟನ್ ಮೇಲೆ ಆಗಿದೆ. ಈಗ ಎಲ್ಲಾನು ತೋಟದ ಹತ್ರ ಇದುವರೆಗೂ ಮಾರ್ಕೆಟ್ ತೊಗೊಂಡೇ ಹೋಗಿಲ್ಲ ನಾವು. ಗ್ರೀನ್ ಏನಾದರೂ ತುಂಬ ಡೌನ್ ಆಗಿಬಿಟ್ರೆ ಕಲರ್ಗೆ ಬಿಡ್ತೀವಿ. ಆಗ ಡೆಲ್ಲಿಗೆಲ್ಲ ಟ್ರೈನಲ್ಲಿ ಕಳಿಸ್ಬಿಡ್ತೀವಿ. ಹೊಸ್ದಾಗಿ ಮಾಡಬೇಕಾದ್ರೆ 5 ಲಕ್ಷ ಬರ್ತದೆ. ಶಾಂಪಲ್ ಒಳಗಡೆ ಈ ಥರ ನೆಟ್ಟಾಕಿ ಮಾಡಬೇಕಂದ್ರೆ 5 ಲಕ್ಷ, ಆಮೇಲೆ ಮೇಂಟೆನೆನ್ಸ್ ಎಲ್ಲ ಸೇರಿ ಒಂದು 8 ಲಕ್ಷವರೆಗೂ ಹೋಗ್ತದೆ. ಒಂದು ಎಕರೆಯಲ್ಲಿ ಮಿನಿಮಮ್ 50 ಟನ್ ತೆಗಿಬೋದು. ಅಂದರೆ ಇಂಟರ್ ನೋಟ್ಸ್ ಇದೆಯಲ್ವಾ, ಅದೆಲ್ಲ ದೂರ ಹೋಗ್ಬಿಡ್ತದೆ. ಆ ಇಂಟರ್ ನೋಟ್ಸ್ ಹತ್ರ ಬರೋದಕ್ಕೆ ಗ್ರೋತ್ ರೆಗ್ಯುಲೇಟರ್ನ ಹೊಡಿತೀವಿ. ಕ್ರಾಪ್ ರೊಟೇಷನ್ ಮಾಡ್ತೀವಿ ನಾವೀಗ. ಈ ಕ್ಯಾಪ್ಸಿಕಮ್ ಆದ ತಕ್ಷಣ ನಾವು ಇದಕ್ಕೆ ಏನು ಮಾಡ್ತೀವಿ, ಚೆಂಡು ಹೂವು ಹಾಕ್ತೀವಿ. ಚೆಂಡು ಹೂವು ಹಾಕಿರೋದ್ರಿಂದನೂ ಈ ಥರ ಬೆಳೆ ಚೆನ್ನಾಗಿ ಬಂದಿದೆ ಈ ಸರಿ. ಚೆಂಡು ಹೂವು ಹಾಕ್ಬಿಟ್ರೆ ಅಂತೂ ಭಾರಿ ಚೆನ್ನಾಗಿ ಬರುತ್ತೆ ಕ್ಯಾಪ್ಸಿಕಮ್ಮು. ಬಟ್ ನನಗೆ ಈ ಸರಿ ಗ್ಯಾರಂಟಿ ಇರಲಿಲ್ಲ, ಅಷ್ಟು ಟೆಂಪ್ರೇಚರ್ ಇತ್ತು ಈ ಸರಿ. ಆದರೂ ಬೆಳೆ ಚೆನ್ನಾಗಿ ಬಂತು. ಯಾವುದೇ ಬೆಳೆ ಮಾಡಲಿ ಫಸ್ಟ್ ಕ್ರಾಪು ಬಂಪರ್ ಬೆಳೆ ಬಂದೇ ಬರುತ್ತೆ. 2 ಡೇಸ್ ಬಿಟ್ಕೊಂಡು ಕಿತ್ತರೆ ಒಂದು 3-3.5 ಟನ್ ಬರುತ್ತೆ. 200 kg ಅಷ್ಟು ಬಿ ಗ್ರೇಡ್ ಬರುತ್ತೆ. ಅಂದರೆ ಟ್ರಿಪ್ಸ್ ಇದು ಮಾಡಿರೋದೊಂದು. ಇನ್ನು ಆಲ್ಮೋಸ್ಟ್ ಆಲ್ 3 ಟನ್ ಮೇಲೆ ಒಳ್ಳೆ ಕಾಯಿನೇ ಬರ್ತದೆ. ಈಗ ನಾವು ಬಿಟ್ಟಿದ್ದೇವೆ ಅಂದರೆ ಇನ್ನು 10-12 ದಿವಸಕ್ಕೆ ಕಲರ್ ಬಂದುಬಿಡುತ್ತೆ ಎಲ್ಲ. ವಾರಕ್ಕೆ ಒಂದ್ಸರಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಬಿಸಿ ಜಾಸ್ತಿ ಅನ್ನಿಸಿದಾಗ ನಮಗೆ ಕಾಲುವೆಗೆಲ್ಲ ನೀರು ಕೊಡ್ತಾಯಿದ್ವಿ ನಾವು. ಯಾಕಂದರೆ ಮಾರ್ಚ್ 20ಗೆ ಹೆವಿ ಟೆಂಪ್ರೇಚರ್ ಇತ್ತು, ಏಪ್ರಿಲ್ ಮೇಲೆ. ಕಾಲುವೆಗೆ ನೀರು ಕೊಟ್ಟಿದ್ದರಿಂದ ತೋಟ 100% ರಿಸಲ್ಟ್ ಸಕ್ಸಸ್ ಆಗಿದೆ ನಮ್ಮದು. ನೆಕ್ಸ್ಟ್ ಇಯರಿಂದ ಇನ್ನೊಂದು ಐಡಿಯಾ ಇದೆ, ವೀಡ್ ಮ್ಯಾಟ್ ಹಾಕೋಣ ಅಂತ. ಖಂಡಿತ ಹಾಕಬೇಕು. ಇದು ನೋಡ್ಕೊತಾ ಇರ್ಬೇಕು ಟೆಂಪ್ರೇಚರ್ನ.